ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿ ಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2025 ಇಸುವೆ ಸೆಪ್ಟೆಂಬರ್ ತಿಂಗಳು 22ನೇ ತಾರೀಕು ಸೋಮವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮೂಹದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟಿರುವ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ಎಲ್ಲ ಕರ್ತರು ನಮ್ಮನ್ನು ಕಾಯ್ದು ಕಾಪಾಡಿದರು. ಅದಕ್ಕೆ ಕರ್ತನಿಗೆ ಮಹಿಮೆ ಉಂಟಾಗಲಿ. ಈ ದಿನವೆಲ್ಲ ದೇವರು ತನ್ನ ಕೃಪೆಯಿಂದ ನಮ್ಮನ್ನು ನಡೆಸುವುದಕ್ಕಾಗಿ ನಾವು ಕರ್ತನೆ ಮಹಿಮೆಪಡಿಸೋಣ. ಯೆಹೋವ ಒಳ್ಳೆಯವರು, ಆತನ ಕರುಣೆಯು ಶಾಶ್ವತವಾದದು. ಹೌದು ಪ್ರಿಯರೇ, ಆಮೇಲೆ ಕರ್ತನ ಒಳ್ಳೆಯವನು, ಕರ್ತನ ಕೃಪೆಯು ನಿತ್ಯವಾದದು ಎಂಬುದಾಗಿ ಹೇಳಿ ನಾವು ಕರ್ತನೆ ಮಹಿಮೆಪಡಿಸೋಣ. ತನುಮನದಿಂದ ಕರ್ತನ ನಾಮವು ಕೊಂಡಾಡೋಣ. ಆ ನಾಮದಲ್ಲಿ ಜಯ ಉಂಟು, ಬಿಡುಗಡೆ ಉಂಟು, ಆಮೇಲೆ ಸಮಾಧಾನ ಉಂಟು. ಹೌದು, 47ನೇ ಕೀರ್ತನದಲ್ಲಿ ಈ ಪ್ರಕಾರವಾಗಿ ಬರೆದಾರೆ: ಪರಾತ್ಮರನಾದ ಯೆಹೋವನು ಆಮೇನ್ ಭಯಂಕರನಾಗಿದ್ದಾನೆ. ಆತನು ಭೂಲೋಕಕ್ಕೆಲ್ಲ ಆಮೇನ್ ಅಧಿರಾಜನಾಗಿದ್ದಾನೆ. ದೇವರು ಸರ್ವಾಧಿಪತ್ಯವನ್ನು ಆಮೇನ್ ವಹಿಸಿಕೊಂಡಿದ್ದಾನೆ. ತನ್ನ ಪರಿಶುದ್ಧ ಸಿಂಹಾಸನದಲ್ಲಿ ಕೂತಿದ್ದಾನೆ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ, ಆಶೀರ್ವದಿಸಲ್ಪಟ್ಟ ಒಳ್ಳೆಯ ಸಮಯದಲ್ಲಿ ದೇವರ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ಎಲ್ಲ ಕರ್ತರು ನಮ್ಮನ್ನು ಕಾಯ್ದು ಕಾಪಾಡಿದೆ. ಅದಕ್ಕೆ ದೇವರಿಗೂ ಮಹಿಮೆ ಉಂಟಾಗಲಿ. ಈ ಪ್ರಾರ್ಥನಾ ಶಬ್ದದಲ್ಲಿ ಆಮೇನ್ ದೇವರ ಮುಖವನ್ನು ನೋಡುವ ಎಲ್ಲ ಪ್ರಿಯರನ್ನು ಆಮೇನ್ ದೇವರು ಆಶೀರ್ವಾದ ಮಾಡಲಿ. ಕಷ್ಟಗಳಲ್ಲಿ, ಇಕ್ಕಟ್ಟುಗಳಲ್ಲಿ, ಆಮೇನ್ ನೋವುಗಳಲ್ಲಿ ವಿಶೇಷ ಸಹಾಯಕನಾಗಿದ್ದಾರೆ ನಮ್ಮ ಕರ್ತ. ಆಮೇನ್ ಇವತ್ತು ಕೆಲಸ ಇಲ್ಲದವರಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ಕೆಲಸಗಳು ಸಿಕ್ಕುವಂತೆ ಪ್ರಾರ್ಥನೆ ಮಾಡುತ್ತೇನೆ. ಅದೇ ಪ್ರಕಾರವಾಗಿ ಆಮೇನ್ ಮದುವೆ ಆಗದಿರುವ ಮಕ್ಕಳಿಗೆ ಮದುವೆಗಳು ಬರುವಂತೆ ಪ್ರಾರ್ಥನೆ ಮಾಡುತ್ತೇನೆ. ಆಮೇನ್ ಕುಟುಂಬಗಳಲ್ಲಿ ಸಮಾಧಾನವಿಲ್ಲ, ಭಿನ್ನ ಮತದಿಂದ ಕಷ್ಟಪಡುವವರೆಗೂ ಸಮಾಧಾನ ಉಂಟಾಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಬ್ಲೀಡಿಂಗ್ಗಳು, ರೋಗಶಕ್ತಿ, ಬ್ಲೀಡಿಂಗಿನ ಆಮೇಲೆ ಎಲ್ಲ ಸನ್ನಿವೇಶಗಳಿಂದ ಪೂರ್ಣ ಬಿಡುಗಡೆಯು ಉಂಟಾಗಲಿ. ಆಮೇನ್ ದೇವರ ಶಕ್ತಿಯು ತನ್ನ ಜನರ ಮೇಲೆ ಇಳಿಯುವಂತೆ ಪ್ರಾರ್ಥನೆ ಮಾಡ್ತೇನೆ. ವಿಧ ವಿಧವಾದ ರೋಗಗಳಿಂದ ಕಷ್ಟಪಡುವವರು, ಕೆಲವು ಮಕ್ಕಳುಗಳು ಆಮೇನ್ ಬಹಳ ಸಿಕ್ಕಾಗುವುದು ಪದೇ ಪದೇ, ಅವ್ರಿಗೂ ಸೌಖ್ಯ ಉಂಟಾಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಕರ್ತನು ಆಮೇನ್ ನಮ್ಮ ಎಲ್ಲ ಕಷ್ಟಕಾಲದಲ್ಲಿಯೂ ಹತ್ತಿರ ಸಹಾಯನಾಗಿ, ಬಿಡುಗಡೆ ಕೊಡುವನಾಗಿ, ಸಾರಾ ಭಾರಗಳನ್ನು ಬಿಡಿಸಿ ಆಮೇನ್ ಮನೆಗಟ್ಟುವ ಕಾರ್ಯಗಳಲ್ಲಿ ಅದ್ಭುತ ಮಾಡಿ, ಮಕ್ಕಳ ಎಜುಕೇಷನ್ಗಳಲ್ಲಿ ಕ್ರಿಯೆ ಮಾಡಿ ನಮ್ಮನ್ನು ನಡೆಸುತ್ತಾರೆ. ಸೇವಕರಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡ್ತೇನೆ. ಸೇವಕರು ಅವರ ಕುಟುಂಬಗಳನ್ನು ಆಶೀರ್ವಾದವಾಗಿ ಜೀವನ ಉಂಟಾಗುವುದಕ್ಕಾಗಿ ಪ್ರಾರ್ಥನೆ ಮಾಡ್ತೇನೆ. ಸಾವಿರಾರು ಜನರು ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳುವಂತೆ ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತರ ಮುತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ಕರ್ತರು ನಮ್ಮೆಲ್ಲವರನ್ನು ಹೇರಾಳವಾಗಿ ಆಶೀರ್ವಾದ ಮಾಡಲಿ. ಈ ಆಮೇನ್
ಇವತ್ತು ರಾತ್ರಿ 9 ನಮ್ಮ ಸ್ಪೆಷಲ್ ಪ್ರಾರ್ಥನಾ ಮೀಟಿಂಗ್ ಇರ್ತದೆ. ನೀವೆಲ್ಲവരും 9 ಕರೆಕ್ಟಾಗಿ ಸರಿಯಾಗಿ ಪಾಲ್ಗೊಳ್ಳಬೇಕು. ಆಮೇನ್. ಆರಂಭದಲ್ಲಿಯೇ ದೇವರ ಕ್ರಿಯೆಗಳು ನಾವು ಕಾಣುವೆ. ಅದರಿಂದ ಅರ್ಥವಾದ ಮೇಲೆಯಲ್ಲ, ಆರಂಭದಲ್ಲಿಯೇ ನಾವು ಮೀಟಿಂಗ್ಗೆ ಸೇರಿ ಬರೋಣ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತು ಚಿಂತಕ್ಕಾಗಿ ಕೀರ್ತನೆಗಳು 46:1. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನು ಇಕ್ಕಟ್ಟಿನಲ್ಲಿ ನನಗೆ ಆಮೇನ್ ವಿಶೇಷ ಸಹಾಯಕನು. ಪ್ರಿಯರೇ, ಬಹಳ ಬೆರೆತಿರುವ ಒಂದು ವಾಕ್ಯವಾಗಿದೆ ಈ ವಾಕ್ಯ. ದೇವರು ನನಗೆ ಆಶ್ರಯ ದುರ್ಗ. ನಮ್ಮ ದೇವರು ನಮಗೆ ಯಾರಾಗಿದ್ದಾರೆ? ಆಶ್ರಯವಾಗಿದೆ, ದುರ್ಗವಾಗಿದೆ. ನಮ್ಮ ಕೋಟೆಯು ಆತನಾಗಿದೆ, ನಮ್ಮ ಗುರಾಣಿಯು ಆತನಾಗಿದ್ದಾರೆ. ನಮ್ಮನ್ನು ವೈದ್ಯ ಕೈಯಿಂದ ರಕ್ಷಿಸುವ ದೇವರು. ಅದರ ಮುಂದೆ ಬರೆದಾರೆ, ಆದ್ದರಿಂದ ಬೆಟ್ಟಗಳು ಕದಲಿ ಸಮುದ್ರ ಮಧ್ಯೆ ಬಿತ್ತರೆಯಲು. ಆಮೇನ್. ಅದರ ಶಕ್ತಿಯಿಂದ ಸಮುದ್ರವು ಆಮೇನ್ ಬಹಳವಾಗಿ ಅಡಲಾಡಿದರೆಯಲು ನಾನು ಭಯಪಡುವುದಿಲ್ಲ. ಭೂಮಿ ಆಮೇನ್ ಕಂಬಿಸಿದರೆಯಲು ನಾನು ಭಯಪಡುವುದಿಲ್ಲ. ಸ್ತೋತ್ರ. ಈ ರೀತಿಯಲ್ಲಿ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳು, ತೊಂದರೆಗಳು ಉಂಟಾದರೇನು ದೇವರಲ್ಲಿ ಭರವಸೆ ಇಟ್ಟಿರುವ ವ್ಯಕ್ತಿ, ದೇವರು ಆಶ್ರಯ ದುರ್ಗವಾಗಿರುವ ವ್ಯಕ್ತಿ ಕದಲುವುದಿಲ್ಲ. ಆಮೇಲೆ ಕುಂದಿ ಹೋಗುವುದಿಲ್ಲ. ಪ್ರಿಯರೇ, ಕರ್ತನ ವಾಕ್ಯದಲ್ಲಿ ಯೆಶಾಯ ಪ್ರವಾದಕ 41ನೇ ಅಧಿಕಾರದಲ್ಲಿ ಬರೆದಿದ್ದಾರೆ. ಆಮೇನ್. ನಾನು ನನ್ನ ನೀತಿಯ ಅಲಂಕಾರದಿಂದ ನಿಮ್ಮನ್ನು ತಾಂಗಿ ನಡೆಸುವೆ, ದಿಗ್ಭ್ರಮಗೊಳ್ಳಬೇಡ ಎಂಬುದಾಗಿ ಬರೆದಿದ್ದಾರೆ. 2ನೇ ಕೀರ್ತನದಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ನಾನು ಯೆಹೋವನನ್ನು ನನ್ನ ಬಲಭಾಗದಲ್ಲಿ ಇಟ್ಟಿರುವುದು ಮೂಲಕ ನಾನು ಭಯಪಡೇನು ಎಂಬುದಾಗಿ ದಾವೀದು ಹೇಳುವುದು ನಮಗೆ ಕಾಣಕ್ಕಾಗುತ್ತದೆ. ಹೌದು, ದೇವರು ನಮ್ಮ ಸಂಗಡ ಇರುವಾಗ ನಾವು ಭಯಪಡಬೇಕಾಗಿಲ್ಲ, ನಾವು ಹೆದರಬೇಕಾಗಿಲ್ಲ. ದೇವರು ನಮ್ಮ ಗುರಾಣಿಯಾಗಿ, ಸಂಕೇತವಾಗಿ, ನಮ್ಮ ಕೋಟೆಯಾಗಿ, ಕೇಟವಾಗಿ ಇರುವಾಗ ವೈರಿಯು ನಮಗೆ ವಿರುದ್ಧವಾಗಿ ಆಮೇನ್ ಬಿಡುವ ಬಾಣಗಳು, ಆಮೇನ್ ವೈರ್ಯ ಬಾಣಗಳು, ಅದು ಮಾತುಗಳಲ್ಲಿ ಆಗಲಿ, ಅದು ಹೋರಾಟಗಳಾಗಲಿ, ಯುದ್ಧಗಳಾಗಲಿ, ಆಮೇನ್ ವೈರಿಯು ನಮಗೆ ವಿರುದ್ಧವಾಗಿ ಬಿಡುವ ಯಾವ ಬಾಣಗಳು ನಮಗೆ ಬಲಿಸದು. ದೇವರಿಗೆ ಸ್ತೋತ್ರವಾಗಲಿ. ಆಮೇನ್. ಆದ್ದರಿಂದ ನಾವು ಈ ದಿನಗಳಲ್ಲಿ ಧೈರ್ಯವಿರುವರಾಗಿರಬೇಕು. ದೇವರಿಗೆ ಸ್ತೋತ್ರವಾಗಲಿ. ಧೈರ್ಯವಾಗಿ ನಾವು ಹೇಳಬೇಕು, ದೇವರು ನನಗೆ ಆಶ್ರಯ ದುರ್ಗ, ಇಕ್ಕಟ್ಟಿನಲ್ಲಿ ನನಗೆ ವಿಶೇಷ ಸಹಾಯಕ. ಆಮೇಲೆ ಇಕ್ಕಟ್ಟುಗಳಲ್ಲಿ ಸಹಾಯಕ್ಕಾಗಿ ಯಾರೂ ಇರುವುದಿಲ್ಲ. ಆ ಸಮಯದಲ್ಲಿ ವಿಶೇಷ ಸಹಾಯಕನಾಗಿದ್ದಾರೆ ನಮ್ಮ ದೇವರು. ಇಕ್ಕಟ್ಟುಗಳಲ್ಲಿ ದೂರ ಹೋಗಾದೆ ನಮ್ಮ ಸಂಗಡ ಇರುವ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಾವು ನಡೆಯುವಾಗ ನಮ್ಮ ಸಂಗಡ ಇರುವ ನಮ್ಮ ಕರ್ತನಿಗೆ ನಾವು ಕೃತಜ್ಞತಾಸ್ತುತಿ ಮಾಡೋಣ.
ಈ ವಾಕ್ಯಗಳ ಮೂಲಕವಾಗಿ ದೇವರು ನಮ್ಮೊಬ್ಬೊಬ್ಬರಿನ ಆಶೀರ್ವಾದ ಮಾಡಲಿ. ನಾವು ಆಕಾಶದಲ್ಲಿಯೂ ನಕ್ಷತ್ರಗಳಲ್ಲಿಯೂ ಭೂಮಿಯ ಸಮುದ್ರದಲ್ಲಿಯೂ ಮರಳಲ್ಲಿಯೂ ಆಮೇನ್ ಹೆಚ್ಚಿಗೆ ಆಗುತ್ತದೆ. ವಿ ಆರ್ ಬ್ಲೆಸ್ಡ್, ವಿ ಆರ್ ರಿಯಲಿ ಬ್ಲೆಸ್ಡ್, ವಿ ಆರ್ ಫೆರ್ಮೆಂಟ್ಲಿ ಬ್ಲೆಸ್ಡ್, ಹೈಲಿ ಫೇವರ್ಡ್. ಮೇ ಗಾಡ್ ಬ್ಲೆಸ್ ಯು.